ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರೋಂಥ ವಿಡಿಯೋ ತುಂಬಾ ಯೂಸ್ಫುಲ್ ಆಗೋಂಥ ವಿಡಿಯೋ. ಎಲ್ಲರ ಮನೆ ಇರೋಂಥ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಹೆಣ್ಮಕ್ಳ ಅಂದ ಹೆಚ್ಚಿಸೋದೇ ನಾವು ಬೆಳೆಸಿರೋಂಥ ತಲೆ ಕೂದಲು ಅಂತ ಹೇಳ್ಬೋದು. ಎಷ್ಟು ಉದ್ದ ಕೂದಲಿರುತ್ತೆ ಅಷ್ಟು ಹೆಣ್ಮಕ್ಳು ಲಕ್ಷಣ ಅಂತಲೇ ಹೇಳ್ತಾರೆ. ನೀವು ನೋಡಿರ್ಬೋದು, ಹಳೆ ಕಾಲದ ಅಜ್ಜರೆಲ್ಲ ಕೂದಲು ಕಟ್ ಮಾಡ್ಕೊಂಡ್ರೆ ಯಾವ ರೀತಿ ಬೈತಾಯಿದ್ರು ಅಂತ. ಸೊ ಆ ಕೂದಲು ನಮಗೆ ದಷ್ಟಪುಷ್ಟವಾಗಿ, ಉದ್ದವಾಗಿ, ಸಿಲ್ಕಿಯಾಗಿ, ಶೈನಿಯಾಗಿ ಬೆಳಿಬೇಕು ಅಂದರೆ ಕೆಲವೊಂದು ಹರ್ಬಲ್ ಹೇರ್ ಆಯಿಲ್ಸ್ನ ನಾವು ಮನೆಯಲ್ಲೇ ತಯಾರು ಮಾಡ್ಕೊಬೋದು. ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತರೋದಕ್ಕಿಂತ ನಾವೇ ಮನೇಲಿ ಮಾಡ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ನಮ್ಮ ಸುತ್ತಮುತ್ತ ಸಿಗೋವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊಬೋದು. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು 4 ವರ್ಷದಿಂದ ಇದೇ ಥರ ಆಯಿಲ್ನ ಪ್ರಿಪೇರ್ ಮಾಡ್ಕೊತಾ ಇರೋವಂಥದ್ದು. ನನ್ನ ಕೂದಲು ಇಷ್ಟು ಚಿಕ್ಕದಿದೆ ಅಂತ ನೀವು ಖಂಡಿತ ಅಂದ್ಕೊಬೇಡಿ. ನಾನು 1 ಮಂತ್ ಬ್ಯಾಕು ಒಂದು 5 to 7 ಇಂಚಸ್ ಕಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಮ್ಮ ಮನೆಯಲ್ಲೇ ನಾನೇ ಕಟ್ ಮಾಡ್ಕೊಂಡಿದ್ದೆ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥ ಕೊಬ್ಬರಿ ಎಣ್ಣೆ, ಆಲೋವೆರಾ, ಅಗಸೆ ಬೀಜ, ಬೆಟ್ಟನೆಲ್ಲಿಕಾಯಿ, ಮೆಂತ್ಯ, ಗುಲಾಬಿ ಎಲೆ, ಈರುಳ್ಳಿ, ದಾಸವಾಳ ಹೂವು, ಮೆಹಂದಿ ಎಲೆ, ದಾಸವಾಳದ ಎಲೆ, ಬೇವಿನ ಎಲೆ, ತುಳಸಿ, ಕರಿಬೇವು, ಗರ್ಕೆ, ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಇದ್ರ ಜೊತೆಗೆ ಕಪ್ಪು ಜೀರಿಗೆ ಅಂತ ಒಂದು ಸಿಗುತ್ತೆ, ಅದನ್ನು ತೊಗೊಂಬನ್ನಿ. ನಾನು ಈಗೆಲ್ಲ ಪದಾರ್ಥಗಳನ್ನು ಮನೆಯಲ್ಲೇ ತಯಾರಿಸ್ಕೊಂಡಿರೋಂಥ ಕೊಬ್ಬರಿ ಎಣ್ಣೆ, ಮನೆಯಲ್ಲೇ ಮಿಲ್ಲಿಗೆ ಹಾಕ್ಸ್ಕೊಂಡಿರೋಂಥ ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ. ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಮಾಡ್ಕೊಂಡಿರೋದ್ರಿಂದ ಈಗ ನಾನು ತೋರಿಸಿರೋಂಥ ಎಲ್ಲ ಪದಾರ್ಥಗಳನ್ನ ಅಷ್ಟು ನಾನು ಅಲ್ಲಿ ಸೇರಿಸ್ಕೊಳ್ತೀನಿ. ಇದನ್ನೆಲ್ಲ ನೀವು ಸಣ್ಣ ಸಣ್ಣದಾಗಿ ಹೆಚ್ಚಬೇಕಾದ್ರೂ ಹಾಕ್ಕೊಬೋದು, ಇಲ್ಲ ರುಬ್ಬಿ ಸಹ ಸೇರಿಸ್ಕೊಬೋದು. ನಾನು ಎಲ್ಲದನ್ನೂ ನಿಮಗೆ ಯಾವ ರೀತಿ ನಾನು ತೋರಿಸಿದ್ದೆ ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೂ ನಾನು ರುಬ್ಬಿಲ್ಲ, ಹೆಚ್ಚಿಲ್ಲ. ನೀವೇ ನೋಡ್ತಿದ್ದೀರಲ್ಲ ಯಾವ ರೀತಿ ಹಾಕ್ಕೊಂಡು. ಕೂದಲು ಅಂದರೆ ತುಂಬಾ ಇಷ್ಟ, ನನಗಂತೂ ತುಂಬ ಇಷ್ಟ. ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಯಾರ್ಯಾರಿಗೆಲ್ಲ ಉದ್ದ ಕೂದಲು ಇಷ್ಟ ಅಂತ. ಆ ಕಪ್ಪು ಜೀರಿಗೆ ಒಂದು ಮಿಸ್ ಆಯಿತು ನೋಡಿ, ಈ ಥರ ಇರುತ್ತೆ ಕಪ್ಪು ಜೀರಿಗೆ. ಗ್ರಂಥಿ ಅಂಗಡಿಗೆ ಹೋಗಿ ಖಂಡಿತ ಸಿಗುತ್ತೆ. ಈಗ ನಾನು ಐ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ ಫಸ್ಟು, ಯಾಕೆಂದರೆ ಎಣ್ಣೆ ಗಟ್ಟಿರೋದ್ರಿಂದ ಒಂದು 5 ಮಿನಿಟ್ಸು ಐ ಫ್ಲೇಮಲ್ಲಿ ಇಟ್ಟು ನಾನು ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕರಗಿದ್ದು ಆದಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು ಎಣ್ಣೆನ ಬಿಸಿ ಕಾಯಿಸ್ಕೊಬೇಕಾಗುತ್ತೆ. ಎಣ್ಣೆ ಕಾಯ್ತಾ ಇರೋಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಣ್ಣ ಸಣ್ಣ ಗುಳ್ಳೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಇದೆಲ್ಲ ನಾವು ಹಾಕಿರೋಂಥ ಪದಾರ್ಥಗಳೆಲ್ಲ ಕಲರ್ ಚೇಂಜ್ ಆಗ್ತಾ ಹೋಗ್ತವೆ. ಎಣ್ಣೆ ಆಗಿದೆ ಅಂತ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ಥರ ಕಲರ್ ಎಲ್ಲದು ರೋಸ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೆಲವೊಂದು ಪದಾರ್ಥಗಳೆಲ್ಲ ತಳ ಸೇರ್ತಾ ಹೋಗುತ್ತೆ ರೋಸ್ಟ್ ಆದಮೇಲೆ. ನಿಮಗೆ ಅದರಲ್ಲೂ ಗೊತ್ತಾಗಲ್ಲ ಅಂದರೆ ಆಲೋವೆರಾ, ಬೆಟ್ಟದ ನೆಲ್ಲಿಕಾಯಿ ಹಾಕಿರ್ತೀವಲ್ಲ, ಆ ಆಲೋವೆರಾ ಒಂದು ತೊಗೊಂಡು ನಾವು ಹಿಂಗೆ ಈಚಕ್ಕೆ ನೋಡಿದಾಗ ಅದರೊಳಗಿರೋಂಥ ಲೋಳೆ ಇರುತ್ತಲ್ಲ, ಅದೆಲ್ಲ ಫುಲ್ಲು ಎಣ್ಣೆಯಲ್ಲಿ ಕರಗೋಗಿರುತ್ತೆ. ಅಲ್ಲಿವರೆಗೂ ನಾವು ಅದನ್ನ ಎಣ್ಣೆನ ಕುದಿಸ್ಕೊಬೇಕಾಗುತ್ತೆ. ಇಷ್ಟು ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈಗ ಒಂದು 30 ಮಿನಿಟ್ಸು 45 ಮಿನಿಟ್ಸು ಬೇಕಾಗುತ್ತೆ. ನೀವು ತೊಗೊಂಡಿರೋಂಥ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ನಾನಿಲ್ಲಿ ಮಿನಿಮಮ್ 1 kg ಅಷ್ಟು ಎಣ್ಣೆ ತೊಗೊಂಡಿರೋಂಥ. ನೀವು ಕಮ್ಮಿ ಎಣ್ಣೆ ತೊಗೊಂಡ್ರೆ ಕಮ್ಮಿ ಟೈಮ್ ಹಿಡಿಯುತ್ತೆ. ನೋಡಿ ಈಗೆಲ್ಲ ಆಗಿದೆ. ನಾನು ಫ್ಲೇಮ್ನ ಆಫ್ ಮಾಡಿ ಕೆಳಗಡೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ವೈಟ್ ಇರೋವಂಥ ಎಣ್ಣೆ ಎಲ್ಲ ಪದಾರ್ಥಗಳಿರೋಂಥ ಅಂಶ ಬಿಡ್ಕೊಂಡು ಕಲರ್ ಚೇಂಜ್ ಆಗಿದೆ. ಈಗ ಒಂದು ಜರಡಿ ಸಹಾಯದಿಂದ ನಾನು ಸೋಸ್ಕೊಳ್ತಾ ಇದ್ದೀನಿ. ಎಣ್ಣೆನೆಲ್ಲ ಸೋಸ್ಕೊಂಡು ನಾನಿಲ್ಲಿ ಒಂದು ಗಾಜಿನ ಬಾಟಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನನಗೆ ಈ ಎಣ್ಣೆ ಒಂದು 4 to 5 ಮಂತ್ಸು ಬರುತ್ತೆ. ಯಾಕೆಂದರೆ ನಾನು ಮನೆಯಲ್ಲಿ ಒಬ್ಬಳೇ ಬಳಸೋದ್ರಿಂದ ಅಷ್ಟು ಕಾಲ ಬರುತ್ತೆ. ನೀವು ಮನೆಯಲ್ಲಿ ಒಂದು 2-3 ಮೆಂಬರ್ಸ್ ಇದ್ದೀರ ಅಂದರೆ ಒಂದು 3 ಮಂತ್ಸಿಗೆ ಖಾಲಿ ಆಗುತ್ತೆ. ನಾವು ಆವಾಗವಾಗ ಫ್ರೆಶ್ ಆಗಿ ಮಾಡ್ಕೊತಾ ಇರ್ಬೋದು. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ನಮ್ಮ ಮನೆ ಸುತ್ತಮುತ್ತ ಸಿಗೋಂಥ ಕೆಲವೊಂದು ನ್ಯಾಚುರಲ್ ಆಗಿರೋಂಥ ವಸ್ತುಗಳನ್ನ ಬಳಸ್ಕೊಂಡು ಈ ಆಯಿಲ್ನ ತಯಾರು ಮಾಡ್ಕೊಂಡು ಹಚ್ಕೊಳೋದ್ರಿಂದ ನಮ್ಮ ಕೂದಲು ತುಂಬಾ ದಟ್ಟವಾಗಿ, ಉದ್ದವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಹಾಗೆ ನಾವು ತೊಗೊಳೋಂಥ ಫುಡ್ಡಿಂದಲೂ ನಮ್ಮ ಏರ್ ಗ್ರೋತ್ ಆಗುತ್ತೆ. ನಮ್ಮ ತಾಯಿ ಅಥವಾ ಅಜ್ಜಿಯಿಂದ ಫ್ಯಾಮಿಲಿ ಹೆರಿಡಿಟಿಯಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.